ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಯತೀಂದ್ರ ಸ್ಟೇಟ್ಮೆಂಟು ಹೊಸ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ. ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದ್ರ ಸಿಎಂ ಪುತ್ರ ಯತೀಂದ್ರ. ಮತ್ತೆ ಕಿಚ್ಚೆಬ್ಬಿಸಿದೆ ಯತೀಂದ್ರ ಅವರ ಸ್ಟೇಟ್ಮೆಂಟ್. ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂಥೇಳಿ ಯತೀಂದ್ರ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಬಹಿರಂಗ ಹೇಳಿಕೆ ಬೇಡ ಅಂಥೇಳಿ ಸಿಎಂ ಸೂಚಿಸಿದ್ರು ಕೂಡ ಯತೀಂದ್ರ ಡೋಂಟ್ ಕೇರ್. ಯಾರ ಮಾತಿಗೂ ಬಗ್ತಾ ಇಲ್ವಾ ಯತೀಂದ್ರ ಅನ್ನುವಂತಹ ಪ್ರಶ್ನೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಸಿಎಂ ಪುತ್ರ ಯತೀಂದ್ರ ಕಡೆಯಿಂದಲೇ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಸುಧಾರಿಸ್ತು ಅನ್ನುವಂತಹ ಸಂದರ್ಭದಲ್ಲಿಯೇ ಯತೀಂದ್ರ ಸ್ಟೇಟ್ಮೆಂಟು ಹೊಸ ಸಂಚಲನ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ಮನಸ್ಸಿನ ಇಂಗಿತವನ್ನ ಯತೀಂದ್ರ ಅವರು ಹೇಳ್ತಾ ಇದ್ದಾರೋ ಅಥವಾ ತಂದೆಯ ಪರವಾಗಿ ನಾನು ಅಖಾಡಕ್ಕಿಳಿದಿದ್ದೇನೆ ಅಂತ ಹೇಳಿ ತಮ್ಮ ಹೇಳಿಕೆಯ ಮೂಲಕ ತೋರಿಸಿಕೊಳ್ಳುವಂತಹ ಪ್ರಯತ್ನದ ಭಾಗನೋ ಇದು, ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಇಷ್ಟು ದಿನ ಎಲ್ಲ ಒಂದು ಕಡೆ ಫುಲ್ ಟರ್ಮ್ CM ಆಗಿರ್ತಾರೆ CM ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ರು. ಅವರು ಅದು ಒಪಿನಿಯನ್ ವೈಯಕ್ತಿಕವಾಗಿ ಇರ್ಬೋದು ಅಥವಾ ಅವರ ತಂದೆಯ ಬೇರೆ ಬೇರೆ ರೀತಿಯ ಕಾರ್ಯತಂತ್ರಗಳಾಗಿಯೂ ಕೂಡ ಇರ್ಬೋದು. ಆದರೆ ಇವತ್ತು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಹಳ ಗಂಭೀರವಾದದ್ದು. ನಾಯಕತ್ವ ಲೀಡರ್ಶಿಪ್ ವಿಚಾರದಲ್ಲಿ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ಅಂದ್ರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ. ಅಂದ್ರೆ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂದ್ರೆ ಹೈಕಮಾಂಡ್ ನಿಂದ ಯಾರಿಗೆ ಬಂದಿರತಕ್ಕಂಥ ಸಂದೇಶ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ. ಅಂದ್ರೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಡೆಲ್ಲಿಗೆ ಕರೆದಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ 19ಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇಬ್ರು ಕೂಡ, 20-21ಕ್ಕೆ ಮಹತ್ವದ ಒಂದು ಚರ್ಚೆ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಹೈಕಮಾಂಡ್ ಈಗಾಗಲೇ ಕ್ಲಿಯರ್ ಮಾಡಿದೆ ಅನ್ನೋ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಕಾಂಗ್ರೆಸ್ನ ಒಳಗಡೆ ಮತ್ತಷ್ಟು ಒಂದು ರೀತಿಯಲ್ಲಿ ಗದ್ದಲಕ್ಕೆ ಕಾರಣವಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಸೈಲೆಂಟ್ ಅನ್ನ ಒಂದ್ ರೀತಿ ತಾಳ್ಮೆಯಿಂದನೇ ಎಲ್ಲವನ್ನೂ ಕೂಡ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಏನನ್ನು ಮಾತನಾಡದೇನೆ ನಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಏನಿರ್ಬೋದು? ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ನಮ್ಮಿಬ್ಬರ ನಡುವೆ ಏನಿಲ್ಲ, ನಾವಿಬ್ಬರು ಬ್ರದರ್ಸ್ ಅಂತಾನು ಕೂಡ DK ಶಿವಕುಮಾರ್ ಹೇಳ್ತಾರೆ. ಜೊತೆಗೆ CM ಸಿದ್ದರಾಮಯ್ಯ ಕೂಡ ಅದನ್ನು ಅನುಮೋದಿಸ್ತಾರೆ, ಹೌದು ನಾವಿಬ್ರು ಬ್ರದರ್ಸ್ ಅಂತ ಹೇಳಿ. ಜೊತೆಗೆ ಏನೇ ತೀರ್ಮಾನ ತೆಗೆದುಕೊಂಡ್ರು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಹಾಗಾಗಿ ತಂದೆ ಎಲ್ಲ ಒಂದ್ ಕಡೆ ಈ ವಿಚಾರದಲ್ಲಿ ಹೈಕಮಾಂಡ್ ಹೆಗಲಿಗೆ ಹಾಕುವಂತಹ ಸಂದರ್ಭದಲ್ಲಿ ಈಗ ಪುತ್ರ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇಂದ ನಮಗೆ ಕ್ಲಿಯರ್ ಸಿಕ್ಕಿದೆ ಅಂತ ಬಹಿರಂಗವಾಗಿ ಮಾತನಾಡಿರ್ತಕ್ಕಂಥದ್ದು ಬೇರೆ ದಿಕ್ಕನ್ನ ಪಡೆದುಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯ ಹೇಗೆ ಅರ್ಗಿಸ್ಕೋತಾರೆ, DK ಶಿವಕುಮಾರ್ ಹೇಗೆ ಅರ್ಗಿಸ್ಕೋತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಹೈಕಮಾಂಡ್ ಇಂದ ಮತ್ತೇನಾದ್ರೂ ಸಂದೇಶ ಬರುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಸ್ಟೇಟ್ಮೆಂಟು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೇನೆಲ್ಲ ಬದಲಾವಣೆಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.